ಬಡಕಿ ಹೆಂಗಸರ ಸುದ್ದಿ ಹೇಳಿಲ್ಲೇನೋ ಲಾಡ್ಲೆ ಮಶಾಕ ಶರಣ ಆಳಂದ ಗುಡ್ಡಕ ಬಂದಾರ ಒಂದಿನ ಕೊಡು ಜಾಗ ಅಂತ ಚಿಗಿರಿ ಚರ್ಮ ಆರಿನಾವತಿ ಮಾಪ ಹಿಡಿದು ಪೂರ್ತಿ ಗುಡ್ಡಕ ಸುತ್ತ ಹೈದು ಎರಡು ಮಾರ ಜಾಗ ಕಡಿಮೆ ಬಿದ್ದಾದ ಕ್ಷಣ ಭರ್ತಿ ಮಾಡುವಂತ ಹಿಡಿದು ಮುಕುಳಿ ಭರ್ತಿ ಮಾಡಂತ ಹಿಡಿದು ಮುಕುಳಿ ಕಬರಹಾರಿ ಅಂಬಾಬಾಯಿ ಅಬರು ಕಾಂಜಿ ಓಡಾಳ ಮಾಯಿ ಕಾಲ ನಿಲ್ಲಲಿಲ್ಲ ಅಲ್ಲಿಂದ ತುಳಜಾಪುರದಾನ ಅಲ್ಲಿಂದ ವರ್ಷಕ್ಕೆರಡು ಎಣ್ಣೆ ಕೊಡ ಬರ್ತಾವ್ರಿ ಇಳಿತಾನ ಅಲ್ಲಿ ಎಲ್ಲಿ ಹೋಗಿದ್ದಿ ಎಷ್ಟು ಎಲ್ಲ ಹೆಂಗಸರು ಷಣ್ಮುಖಾಗ ಬೆನ್ನ ಹತ್ತಿ ಸಾಗಿದಾಗ ಕೌಚ ದ್ವೀಪ ಏರಿ ಷಣ್ಮುಖ ಶಾಪ ಕೊಟ್ಟಾನ ನನ್ನಲ್ಲಿ ಬಂದ್ರೆ 7 ಜನ್ಮದ ರಂಗರ ಶಪಥ ನನ್ನಲ್ಲಿ ಬಂದ್ರೆ 7 ಜನ್ಮದ ರಂಗರ ಶಪಥ ಧೈರ್ಯ ಇದ್ರ ಏರಿ ಹೋಗಿ ಕಾಲ ಕದ್ರು ದಿತ್ತ ಸಾಗಿ ಅಲ್ಲಿ ಮುಖ ಕೆಳವ ಮಾಡಿಕೊಂಡು ಬರ್ಲಿಲ್ಲ ನರಕ ಸೂರ ದೈತ ಒಬ್ಬ ಮಹಾ ಕ್ರೂರ ಇದ್ದಾನ ಇವರ 16,000 ಗೋಪರಿಗೆ ನರಕದ ಒಳಗ ಹಾಕ್ಯಾನ ವರ ಅವತಾರತಾರಿ ಶ್ರೀಹರಿ ನಾರಿಯರಿಗೆ ಕರುಣೆ ತೋರಿ ನರಕಾಸುರದ ಶ್ರೀಹರಿ ಮಾಡಿಲ್ಲ ಮರದಾನ ನರಕ ಚತುರ್ದಶಿಗೆ ತಂದನ ದೀಪಾವಳಿಯ ಮರುದೇನ ನರಕ ಚತುರ್ದಶಿಗೆ ತಂದ ದೀಪಾವಳಿಯ ಮರುದೇನ 16,000 ಗೋಪ್ಯಾರೆಲ್ಲ ಇವ್ರು ಯಾರ ಮಕ್ಕಳು ಮಕ್ಕಳ್ರಿ ಬ್ರಹ್ಮನ ಮಕ್ಕಳು ಇವರು ಹೌದು 16,000 ಗೋಪ್ಯಾರ ಬ್ರಹ್ಮನ ಮಕ್ಕಳು ನರಕಾಸುರ ದೈತ್ಯ ಏನ್ ಮಾಡಿದ ನರಕದ ಕ್ವಾಟ್ಯಾಗ ಹೋಯ್ದು ಹಾಕಿದ್ದ ಹೌದಲ್ರಿ ಅದಕ್ಕೆ ಬಹಳ ಬಹಳ ಮಾತಾಡ ರಾವಣ ಇದ್ದಾವ ಏನ್ ಮಾಡ್ಯಾನಂತ ಹೌದು ನಡಬರ್ಕೆ ಮಾತ್ರ ಕಲಾಸಾಗಿ ಹೋಗ್ಯಾನ ಆ ನಿಮ್ಮ ರಾವಣ ಏನ್ ಹೆಚ್ಚಿನವೇನವ ಹೌದಲ್ರಿ ಅವ ಯಾಕೆ ಶ್ರೇಷ್ಠ ಆಗ್ತಾನ ನಿಮ್ಮ ರಾವಣ ಅಂತ ಹೇಳ್ತಾಳಕಿ ರಾವಣ ಸುದ್ದಿ ಏನಾಗ ಗೊತ್ತಿಲ್ಲ ಪಿಚ್ಚಗಣಕಿ ಗೊತ್ತಿಲ್ಲಲ್ರಿ ರಾವಣವ್ರ ಎಂತವದಾನ ಅವ ಎಂತವ್ರಿ ಒಬ್ಬಕ್ಕಿಗೆ ಮಾಡ್ಕೊಂಡಿಲ್ಲವ ಗಾಂಧಾರಿಗೆ ಒಂದ್ ದಿವ್ಸ ಗಾಂಧಾರಿ ಕೇಳಲತ್ತ ಗಂಡಗ ಹೌದಲ್ರಿ ಮಂಡೋದರಿ ಮಂಡೋದರಿ ಕೇಳಿದಾಗ ಇವ ರಾವಣ ಇದ್ದಾವ ಏನ್ ಹೇಳ್ತಾನ್ರಿ ನಿಮಗ್ ಎಷ್ಟು ಮಂದಿ ಅದಾರ್ರಿ ಹಂಡ್ರತ್ ಕೇಳಲತ್ತಕಿ ಕರೆ ಹೇಳೇನ್ ಸುಳ್ಳು ಹೇಳ ಅನ್ನತ್ತವ್ ಕರೆ ಹೇಳದಿತ್ತವ ನಾನೀಗ ಹೇಳ್ತೀನಿ ಸುಳ್ಳು ಹೇಳಂದ್ರೆ ಈಗ ಹೇಳ್ತೀನಿ ಅಂದವ್ ಯಾರು ರಾವಣ ಬಹಳ ಅಸಲಿದ್ದಾವ ರಾವಣ ಅವಾಗ ಮುಂದಾಕಿ ನಾಳೆಗೆ ಹೇಳಕತ್ರಿ ಕರೆನೇ ಹೇಳ್ರಿ ನೀವು ತಿಳ್ಕೊಂಡು ಅದು ವಿಷಯ ಅವತ್ತಿನ ದಿವಸ ಮುಕ್ತಾಯ ಮಾಡಿದ್ರು ಮತ್ತ ಮರುದಿವ್ಸ ಬರ್ನ ರಾವಣ ಬಂದು ಸಿಂಹಾಸನ ಮ್ಯಾಗ ಕುಂದಿರ್ತಿದ್ನಲ್ಲ ಹೌದಲ್ರಿ ಎಲ್ಲಾ ಛತ್ತೀಸ್ಗಢ ದೇವತೆಗೆಲ್ಲ ಪ್ಯಾಂಟುಡಿ ಮಾಡಿ ಮಾಡ್ತಿದ್ದವ ಎರಡನೇ ಬ್ರಹ್ಮದಾನವ ಯಾರು ಸಾಕ್ಷಾತ್ ಪರಮಾತ್ಮ ಒಲಿಸ್ಕೊಳ್ಬೇಕಾದ್ರ ಬಹಳ ಹೈರಾಣಾಗ್ಯಾನ ರಾವಣ ಆ ಸ್ವತಃ ಪರಮಾತ್ಮನ ಕಡೆಯಿಂದ ಮಾತ್ರ ಆತ್ಮಲಿಂಗ ತಗೊಂಡು ಬಂದಾನ ಇಂತ ಕೆಲಸ ಇವ್ರು ಹೆಂಗಸರು ಯಾರ ಮಾಡ್ಯಾರೇನು ಆ ರಾವಣ ತಂದಿಟ್ಟಂತ ಅದು ಏನದಲ್ಲ ಜಾಗ ಈ ಸದ್ ಗೋಕರ್ಣ ಆಗಿ ಉಳ್ಕೊಂಡವ ಅದನ್ನ ಒಂದು ಜ್ಯೋತಿರ್ಲಿಂಗದ ಈ ಸದ್ದ ಮತ್ ನಿಮ್ಮ ಒಳಗೆ ಯಾವ ಕೆರೆ ತಂದ ಕೆರೆ ಕೋನಾಗಿ ಇಟ್ಕೆರೆ ಎಲ್ಲರ ಜ್ಯೋತಿರ್ಲಿಂಗ ಇಟ್ಟು ಹುಡ್ಸ್ಯಾರೇನು ಎಲ್ಲಿ ಹೊಡ್ಸಿಲ್ಲಲ್ರಿ ಅದು ತಲೆ ಮ್ಯಾಗ ಇಟ್ಕೊಂಡಿದ್ದು ಕೊಡ ಕೊಡನೆ ಹೊಳಿ ಮಾಡೋದಾಗಿಲ್ಲ ನಿಮ್ ಎಲ್ಲವಾಗ ತಲೆ ಮ್ಯಾಗ ಹೊರದ್ ಹೋಯ್ತಲ್ರಿ ಉಸ್ಕಿನ ಕೊಡ ಹಾವಿನ ಸಿಂಬಿ ಹರ್ಕೊಂಡು ಹೋಯ್ತಿಲ್ಲ ಹೊಳ್ಳಿ ಹಾವಿನ ಸಿಂಬಿ ಮತ್ತು ಉಸ್ಕಿನ ಕೊಡ ಮಾಡ್ಕೊಳಕ್ ಬಂದಿದ್ದಕ್ಕೆ ಬಂದಿಲ್ಲಲ್ರಿ ಮಾಸ್ತರ್ ಗಾಂಡ್ ಮಾಡಿ ಕೊಟ್ಟಿದ್ದು ಮಾತ್ರ ಹೊಳೆ ಬಂದಿಲ್ಲಿಕ್ಕಿ ಮಗಳಿಗೆ ಹೊಳಿ ಕುಲ್ಲ ಬಂದಳು ಬರುವಾಗ ಜಮದಾಗ್ನಿ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲ ಇವ ಜಮಾ ಮತ್ತು ದಗ್ನಿ ಅಗ್ನಿ ಅಗ್ನಿ ಹೌದಲ್ರಿ ಜಮಾ ಮತ್ತು ಅಗ್ನಿ ಜಮದಾಗ್ನಿ ಇವ ಏನ್ ಮಾಡ್ತಿದ್ದಾಗ ಜಮದಾಗ್ನಿ 12 ಕಂಡ ಕಟ್ಟಿಗೆ ಹೊಡ್ತಿದ್ದ ಅದಕ್ಕೆ ತೆಳಗ್ ಬೆಂಕಿ ಹಚ್ತಿದ್ದ ಹಚ್ಚಿ ಅದು ಬೆಂಕಿ ಆಗುತ್ತಾನ ನಿಂತು ಅದ್ರ ಒಳಗ್ ಕೂತ್ಕೆ ಪೂಜೆ ಮಾಡ್ಕೋತಿದ್ದ ಹೌದಲ್ರಿ ಎಂತ ತಾಕತ್ತವ್ರಿ ಅವನ ಬಲ್ಲಿ ಅವಾಗ ಈಕಿಗೆ ಪೂಜಾಗ ನೀರ್ ತಗೊಂಬಾ ತಿಳ್ಕೊಂಡು ಕೊಟ್ಟು ಕಳಿಸದ
ಹೋದಾಗ ಈಕಿ ಸೋಮ ಬರ್ಬೇಕಲ್ಲ ಹೊಳಿ ಬರುವ ಹೊತ್ನಾಗ ಅಲ್ಲಿ ಹೋದ್ಮೇಲೆ ಮನಸ್ಸು ಚಂಚಲ ಆಗ್ಯದ್ರಿ. ನಮ್ ಗಣಸರು ಇದ್ದವ್ರು ಮಗಳ ಮ್ಯಾಗ ಮನಸ್ಸು ಮಾಡ್ರ ಇದು ಹೇಳಕತ್ತ ಹುಚ್ಚು. ಹೌದು ಮತ್ತಿದು ಸೋಮ ಹೋಗಿ ಯಾರು ಎಲ್ಲ ಹೊಳಿ ಬರ್ಬೇಕಿಲ್ಲ ಸುಮ್ ಗಪ್ಪಾಗಿ. ಹೌದು ರಾಜನ ಮಗಳು ಅನ್ನುವಂಥದ್ದು ಒಳಗೊಂದು ದಿಮ್ ಇತ್ತಲ್ಲ ಈಕಿಗೆ. ಹೌದಲ್ರಿ ನಾ ರಾಜನ ಮಗಳು ಅನ್ನುವಂಥದ್ದು ಇದ್ರ ತಲೆಯಾಗಿತ್ತು. ಕೊಡ ತುಂಬ್ಕೊಂಡು ಬರುವಂತ ಟೈಮ್ ಒಳಗೆ ಸುಮ್ ಬರ್ಲಿಲ್ಲ. ಏನಂತಾಳ್ರಿ ಅಲ್ಲಿ ಹೆಣ್ಣು ಗಂಡು ಅನ್ನುವಂತ ಗಂಧರ್ವರು ಇಬ್ರು ಏನ್ ಮಾಡ್ಲಕತ್ತಿದ್ರು, ಹೌದಲ್ರಿ ಜಲಕ್ರೀಡೆ ಆಡ್ಲಕತ್ತಿದ್ರು ನದಿಯಾಗ. ಆ ಜಲಕ್ರೀಡೆ ಆಡುವಂತ ಟೈಮ್ ಒಳಗ ಬಡ್ಡೆಗ ತಾಯಿ ತಂದಿ ಮಾತು ಮೀರ್ಯದಿದು. ಹೌದು ನಾ ರಾಜ ಅದೀನಿ ಎಲ್ಲರ ಮಾಡಿ ಕೊಡ್ತೀನಿ ಸುಮ್ಮನೆ ಅವನಿಗೆ ಪಡ್ಕೊಂಡು ಏನ್ ಮಾಡಕ್ಕಿದ್ ನೀನು. ಹೌದಲ್ರಿ ಅವ್ರು ಸನ್ಯಾಸಿಗಳು ಅದಾರ, ಅವ್ರು ಕೂಡ ಸಂಗಾಟ ನೀನು ತೆಕ್ಕಿ ಬೀಳ್ಬೇಡ ತಿಳ್ಕೊಂಡು ತಾಯಿ ತಂದೆ ತಿಳಿಸಿ ಹೇಳಿದ್ರು ಸಹಿತ ಕೇಳಿಲ್ರಿ ಇವ್ರು ಎಲ್ಲವ. ಇಲ್ಲಿ ಬಂದ ಮೇಲೆ ಜಮಾಡಕ್ ನೀನು ಹೇಳೇನ. ಮತ್ ಈಗ ಬಹಿರಂಗದಾಗ ಆದ್ರೂ ಕೂಡ ಒಂದು ಹುಡುಗಿ ತಲೆಯಾಗ ಬತ್ತಪ್ಪ ಅಂತಂದ್ರ ಮನಸ್ಸು ಆಯ್ತಂದ್ರ ನನ್ನ ಮ್ಯಾಗ ಮನಸ್ಸು ಆಯ್ತಂದ್ರ ಮಗಳಿಗೆ ಬೆಕ್ಕದಂತ ಕಾವಲಿರ್ಲಿಕ್ಕಿ ಹೌದಲ್ರಿ ಇಲ್ಲಿ ಹರು ಹೊರ ಬರ್ತಾಳ ಮಗಳು. ಹೌದು ಎಷ್ಟೋ ಮನೆ ತಂಗಿ ಕಾಲೇಜಿನಾಗ ನೋಡಿ ಎರಡು ಕೂಡಿ ಹೋಗ್ತಾವ ಕಡೆ ಪುಣೆ ಮುಂಬೈ ಕಡೆಗೆ ಬರೋ ಟೈಮಿಗೆ ಏನ್ ತಗೊಂಡ್ಬರ್ತಾರ ಪಪ್ಪ ಏನು ಒಂದು ಪಾಪು ರೆಡಿನೇ ಪಾಪು ರೆಡಿ ಮಾಡ್ಕೊಂಡೆ. ಹೌದಲ್ರಿ ಮತ್ತ ಅಲ್ಲಿ ಯಾರು ನೋಡ್ಲಕ್ಕೂ ಹೋಗಿಲ್ಲ ಅವಕ್ಕ, ಯಾರು ಕೇಳಿಲ್ಲ ಹೇಳಿಲ್ಲ. ಮತ್ತ ಅಲ್ಲಿ ಹಂಗ ಇದು ಆಗ್ತದ ಆಗಂಗಿಲ್ರಿ ಮಾಸ್ತರ್. ಅಂತಿಂತವ್ರು ಮಾತ್ರ ಇದು ಮಾಡ್ಯಾರ. ಯಾರು ಎಲ್ಲ ವಿದ್ಯಾಕಿ ಮಾತ್ರ ಅಲ್ಲಿ ಜ್ಯೋತಿ ಬಿದ್ದಾಳ ನಮ್ ಜಮದಾಗ್ನಿ ಬಲ್ಲಿ. ಹೌದು ಮತ್ ಇದು ಜ್ಯೋತಿ ಬೀಳೋದೇನ್ ದೊಡ್ಡಗದ್ರಿ ವಿದ್ಯಾಶ್ರೀ ಮಶಿಮ್ನಾಳ. ಹೌದಲ್ರಿ ಇಂಥವ್ ಹೆಂಗಸರು ಜ್ಯೋತಿ ಬೀಳ್ತಾವ. ಅದಕ್ಕಾಗಿ ಏನ್ ಹೇಳ್ತಾ ಇಲ್ಲಿ ಏನ್ ಹೇಳ್ತಾರ್ರಿ, ಎಲ್ಲ ಮಿದ್ದಕ್ಕಿ ಹೊಳಿ ಬರುವಂತ ಟೈಮ್ ಸೋಮು ಬರ್ಲಿಲ್ಲ. ಅವ್ರ ಏನಿಬ್ರು ಗಂಡ ಹೆಂಡತಿ ಕೂಡಿ ಜಲಕ್ರೀಡೆ ಆಡ್ತಿದ್ರಲ್ಲ, ನಾನು ನಮ್ಮ ಅಪ್ಪನ ಮನ್ಯಾಗ ಇದ್ರೆ ಹಿಂಗೆ ಇರ್ತಿತ್ತಲ್ಲ ನಮ್ದು ಹಣಿ ಬರ ತಿಳ್ಕೊಂಡು ಇದ್ರದ್ದು ಮನಸ್ಸ ಇಂಥವ್ನಿಗೆ ಕೊಟ್ಟೆ ನಾನು ಆಡ್ತಿದ್ದಲ್ಲ ಅಂದಳಕಿ. ಮನಸ್ಸು ಚಂಚಲ ಆಯ್ತು. ಮನಸ್ಸು ಚಂಚಲ ಆದ ಕೂಡಲೇ ಅವಾಗ ಏನಾಯ್ತು, ಏನಾಗ್ಯದ್ರಿ ಉಸ್ಗಿನ ಕೂಡ ಹೊಡಿತು, ಹಾವಿನ ಸಿಂಬಿ ಹರ್ಕೊಂಡು ಹೋಗ್ಯಾದ. ಹೌದು ಹೊಳಿ ಮಾಡ್ಬೇಕ ತಿಳ್ಕೊಂಡು ಉಂಡಿ ಮಾಡ್ಲಕ್ ಹೊರ ಮಗಳು ಉಸುಕಿನಾಗ ಉಚ್ಚಿ ಹೊಡಿಕೆ ಉಂಡಿ ಮಾಡ್ಲಕ್ ಹೋದ್ರೆ ಗಟ್ಟಿ ಆಗ್ತದೆ. ಅದೇ ಆಗ್ತದ್ರಿ ಮಾಸ್ತರ. ಅದು ಹೊಳೆ ಗಟ್ಟಿ ಮಾಡ್ಲಕ್ ಹಾಲು ನೀಗ್ಲಿಲ್ಲ ಕೆಲಸಕ್ಕಿನ ಕೈಲಿ ಎಲ್ಲ ನೀಗಲಿಲ್ಲ, ಮನಸ್ಸು ಜಾರಿ ಇತ್ತದ. ಮನಸ್ಸಿಕ್ಕಿಂದು ಜಾರಿ ಬಿಟ್ಟಿತ್ತು. ಹೌದು ಅವಾಗ ಜಮದಾಗ್ರಿ ಇದ್ದಾವ ಮಾತ್ರ ಅವ ಏನು ಮಾಡೋದ ಮೊದಲೇ ಬೆಂಕಿ ಕಿಡಿ ಇದ್ದಾವ. ಹೌದಲ್ರಿ ಅಂದಿದ್ದು ಹೊಳಿ ತಕ್ಕೋತಿದ್ದಿಲ್ಲ. ನೀರ್ ತರುವಂತ ಟೈಮ್ ಲೇಟ್ ಆಯ್ತು. ಹೌದು ಅವಾಗ ಜಮದಾಗ್ನಿ ಇದ್ದವ ಸಿಟ್ಟಿಗೆ ಬಂದ. ಕಾಮಧೇನು ಕಲ್ಪವೃಕ್ಷ ಮುಕ್ತಾಫಲ ಚಿಂತಾಮಣಿ ಎಲ್ಲಾನು ಸಾಧ್ಯ ಇದ್ದು ಅವನಿಗೆ. ಅವ ಏನಂತಾರ ತಕ್ಷಣ ಅಲ್ಲಿ ಬಂದು ನಿಂದಿರ್ತಿತ್ತು ಅವನ ಮಾರಿ ಮುಂದ. ಹಿಡಿದಂತ ಅಡಿಗೆ ತಯಾರಾಗಿ ಬಿಡ್ತಿತ್ತು. ಬರೀ ಅವ ಮನಸ್ಸು ಮಾಡಿದ್ರೆ ಪೂಜಾ ಕೂತಿದ್ದಕ್ಕೆ ಬರ್ಲಿಲ್ಲ ನೀರ್ ತಗೊಂಡು. ಜಲ್ದಿ ಬರ್ಲಿಲ್ಲ ಮಗಳಿಕಿ. ಬರುವಂತ ಟೈಮ್ ಒಳಗ ಖಾಲಿ ಬಂದಳು, ನೀರ್ ತರ್ಲಿಲ್ಲ. ಜಮದಾಗ್ನಿ ಇದ್ದವ್ ಕೇಳ್ದ, ಮಗಳ ಯಾಕೆ ವಾಪಸ್ ಬಂದಿ, ಪೂಜಾದ ನೀರು ಎಲ್ಲಿದಾವ ಅಂತ ಕೇಳ್ದ. ಕೇಳಿದ ಕೂಡಲೇ ಅವಾಗ ಇದ್ದ ಸ್ಥಿತಿ ಈಕಿ ಹೇಳ ಮಗಳು. ಹೇಳಿದಾಗ ಅವ ಶಾಪ ಕೊಟ್ಟಾನ. ಯಾರು ಗಂಡ. ಹೌದಲ್ರಿ ಜಮದಾಗ್ಲಿ ಕೊಟ್ಟ ಶಾಪ. ಮಾರೋಗ ಒಡಿಲ್ ನಿನ್ನ ಮೈಗೆ ತಿಳ್ಕೊಂಡು ಶಾಪ ಕೊಟ್ಟಾನ ಯಾರಿಗೆ ಎಲ್ಲವಾಗ. ಆ ಮಾರೋ ಕಳ್ಕೊಬೇಕಾದ್ರೆ ಯಾರು ಹೆಣ್ಮಗಳ ಕಡೆ ಹೋಗಲನಕಿ ಹೋಗಿಲ್ಲಲ್ರಿ ಮಾಸ್ತರ. ಹೆಣ್ಣದವ್ರು ರಗಡಿದ್ವಲ್ರಿ ಚೌಡವ್ವ, ಯಾರ್ಯಾರು ಕಾಳವ್ವ, ಮರಗಮ್ಮ, ದುರ್ಗಮ್ಮ, ಮರ್ಗವ್ವ, ದುರ್ಗವ್ವ, ಈ ಮಸೀಮ್ನಾಳದ ವಿದ್ದವ್ವ. ಹೌದು ಮತ್ತೆ ಇಂಥ ವಿದ್ದವ್ಗಳು ಎಲ್ಲರೂ ಇದ್ರಲ್ಲ, ಯಾಕೆ ಹೋಗ್ಲಿಲ್ಲ ಅವ್ರು ಬಲ್ಯಾಕ. ಹೌದು ಸಿಂದಗಿ ಮೌನ ಸಿಂದಗಿ ಅಮ್ಮನ ಹೂವ ಬಹಳ ಮಂದಿ ಅದಾರ್ರಿ. ಮತ್ತೆ ಇಂಥವ್ರು ಎಲ್ಲಾ ದೇವ್ರಗಳಿಗೆ ಬಿಟ್ಟು ಮತ್ತ ನಮ್ಮ ಗಂಡ ದೇವ್ರಗಳ ಬಲ್ಲೆ ಬಂದವಲ್ಲ, ಅವು ಯಾಕೆ ಬಂದು. ಯಾರಪ್ಪ ಅವರು, ಯಾರು ಯಾಕಲಿಗೆ ಜೋಗತ್ತೆ ಏನ ಜೋಗ ಬೇಡ್ಕೋತಾರ ನೋಡ್ರಿ ಇವ್ರು ಹೆಂಗಸರು. ಯಾರು ಜೋಗ್ತಾರು ಬೇಡ್ಕೋತಾರ. ಆ ಎಕ್ಕಯ್ಯ ಜೋಗ ತಿಳ್ಕೊಂಡು ಅಲ್ಲಿ ಭಕ್ತರಿದ್ರು ಅವರು. ಹೌದು ಅವ್ರ ಬಲ್ಲಿ ಬಂದಾಕಿನ ಮೈಯನ್ನು ಮಾರೋಗ ಹೋಗ್ಯಾದ. ಹೌದಲ್ರಿ ಹೋಗ್ಯಾದ. ಇವ್ರು ಎಲ್ಲ ದಂಡಿಗೆ ಹಚ್ಚಿ ಬಿಟ್ಟಿವಿಲ್ಲ ನಾವು. ಹೌದು ಈಕೆ ಕೇಳ್ತಾಳ, ನಮಗೆ ಹೆಣ್ಮಕ್ಳಿಗೆ ಯಾರಿಗೆ ದಂಡಿಗೆ ಹಚ್ಚಿರಿ ನೀವು ಅಂತ ಕೇಳ್ತಾಳ. ಗಣಸರಿಗೆ ನೀವು ಯಾರು ದಂಡಿಗೆ ಹಚ್ಚಿರಿ ಹೇಳ್ರಿ ನೋಡಮ್ಮ. ಮತ್ತೆ ನಮ್ಮ ಗಣಸರಿಗೆ ಓದಿಕೆ ಯಾರು ದಂಡಿಗೆ ಹಚ್ಚಿರವ ನೀವು. ನಿಮ್ಮ ಅವ್ ಹುಟ್ಟಿರಂದ್ರೆ ಹೇಳ್ರಿ. ಕರೆಯವ ನಿಮ್ಮ ಹಾಡಕೀಗ ನಿಮ್ಮ ಅವ್ ಹುಟ್ಟಿರಂದ್ರೆ ಹೇಳ್ರಿ. ಬರೋಬರಿ ಅವ. ಅದಕ್ಕ ಎಂತಿಂತವೆಲ್ಲ ತಂಗಿ ಕತಿ ಸಾರ ಇಲ್ಲೇ ನೀನ್ ಮಾರಿ ಮುಂದೆ ಅದಾವ. ಎಲ್ಲಿ ಯಾಕಪ್ಪ ಅಂತಂದ್ರೆ ಏನ್ ಹೇಳಕತ್ತಾರ, ಇವು ಹರದೇಶ ನಾಗೇಶ ಅನ್ನುವಂಥದ್ದು ಮಾತ್ರ ಭಾರತ ನಡೆಸಬೇಡ್ರಿ. ಒಳ್ಳೆ ಒಂದು ಶಿವಶಾನ್ರ ಯಾವ ನಮ್ಮ ಇಸ್ಲಾಮ ಧರ್ಮದಲ್ಲಿ ಜನ್ಮ ತಾಳಿರುವಂತ ಪೀರಾನ ಪೀರ ದಸ್ಗೀರ್ ಗೌಸ್ಪಾಕ ಮೈಬೂಸುಬಾನಿ ಇತಿಹಾಸ ಎತ್ತಿ ಹಾಡ ತಿಳ್ಕೊಂಡು ನಮಗೆ ಹೇಳಕತ್ತಾರ. ಅದಕ್ಕೆ ತಮ್ಮ ಎಲ್ಲಾ ಇಚ್ಛೆ ಇತ್ತಪ್ಪ ಅಂತಂದ್ರೆ ಮೈಬೂಸುಬಾನಿ ಪದ ಹಾಡ್ತೀನಿ, ಇಲ್ಲಪ್ಪ ಅಂತಂದ್ರ ಇದೇ ಹರದೇಶ ನಾಗೇಶನ್ ಇಲ್ಲಪ್ಪ ಅಂತಂದ್ರೆ ಇದನ್ನೇ ಮಾತ್ರ ಮುಂದುವರ್ಸ್ಕೊಂಡು ಹೋಗಕ್ ಬರ್ತದೆ. ಹಾ ಅದಕ್ಕೆ ಮೈಬೂಸುಬಾನಿ ಪದ ಹಾಡ ತಿಳ್ಕೊಂಡು ನಮ್ಮ ಕಾಕನು ಹೇಳಕತ್ತಾರ. ಅವ್ರೊಬ್ರು ಹೇಳಕತ್ತಾರ, ಉಳ್ಕಿ ಸಭಾ ಹೇಳ್ಬೇಕು. ಅದಕ್ಕೆ ಎಲ್ಲಾ ಸಭಾ ಮಾತ್ರ ಒಪ್ಪಿಗೆ ಕೊಟ್ಟು ಆ ಮೈಬೂಸುಬಾನಿ ಪದನೇ ನಾನು ಹಾಡ್ತಾ ಇದ್ದೀನಿ. ನಾವೆಲ್ಲರೂ ಒಳ್ಳೆ ಶಾಂತ ಸತ್ಪುರುಷರ ಕತಿ ಅತಿ ಭಕ್ತಿಯಿಂದ ಕೇಳಾರಿ. ಇದು ಸುಳ್ಳಲ್ಲ, ಒಳ್ಳೆ ಶಾಸ್ತ್ರ ಬರದ ಪುರಾಣ. ದಯಾಳ ಮನಸ್ಸಿನಿಂದ
ದೇವರಿ ಪ್ರಕರಣ ಎಂತ ಶರಣರ ಚರಿತ್ರೆ ಕೇಳಿದರ ದೋಷ ನಿವಾರಣ ಪರಮೇಶ್ವರನ ಪ್ರೀತಿ ಪುತ್ರ ನಶೀಲಾನು ಪೀರನ ಪೀರಮೈ ಪರಮೇಶ್ವರನ ಪ್ರೀತಿ ಪುತ್ರ ನಶೀಲಾನು ಪೀರನ ಪೀರಮೈ ಶಿಲಾನಿ ಗ್ರಾಮದಲ್ಲಿ ಮೈಬೂಬ್ರ ಮನೆ ತಾನ ಅಲ್ಲಿ ಅಬುಸಾಲ ಅಂಬವ ಇದ್ದ ದೊಡ್ಡ ಶರಣ ದಿನಾಲು 5 ಹೊತ್ತ ನಮಾಜದಲ್ಲಿ ನಿಪೂರ್ಣ ದಿನ ಹೊಳೆ ಸ್ನಾನ ಮಾಡುತ್ತಿದ್ದ ನೇಮ ಪೂರ್ಣ ದಿವಸ ಮಾಡು ಹಂಗ ಜಳಕತ ಮಾಡುತ್ತಿದ್ದ ನೀರಿನ ಮ್ಯಾಲ ತೇಲಿ ಬಂತು ದಿವಸ ಮಾಡು ಹಂಗ ಜಳಕತಾನು ಮಾಡುತ್ತಿದ್ದ ನೀರಿನ ಮ್ಯಾಲ ತೇಲಿ ಬಂತು ತೇಲುತ್ತ ಬಂದು ಅವನ ಕೈಯಾಗ ಸಿಕ್ಕಿತು ಆ ಕಾಯಿ ನೋಡಿ ಖುಷಿಯಾದ ಅಕ್ಷಣ ತಾನಾಗಿ ತಂದು ಕೊಟ್ಟ ನಂದ ನಾಗಭೂಷಣ ತಾನಾಗಿ ತಂದು ಕೊಟ್ಟ ನಂದ ನಾಗಭೂಷಣ ಒಂದು ತುತ್ತ ಹಣ್ಣ ಕೇಳ್ರಿ ಅವು ಸ್ವಾಲ ತಿನ್ನುದ್ರ ಒಳಗ ಆತ್ಮಜ್ಞಾನ ನುಡಿತು ಹಿಂಗ ಒಂದು ತುತ್ತ ಹಣ್ಣ ಕೇಳ್ರಿ ಅವು ಸ್ವಾಲ ತಿನ್ನುದ್ರ ಒಳಗ ಆತ್ಮಜ್ಞಾನ ನುಡಿತು ಹಿಂಗ ಅವು ಸಾಲ ಶರಣರಿಗೆ ಹಿಂಗ ಆತ್ಮಜ್ಞಾನ ಹೇಳ್ತಾರ ಏನ್ ಹೇಳ್ತದ್ರಿ ಮತ್ತೊಬ್ಬರ ಹಣ್ಣ ತಿಂದು ಪಾಪಕ ಗುರಿ ಆದಿ ಶರಣ ಹೌದು ನಿನ್ನ ವಿರಕ್ತತೆ ನೇಮ ನಿತ್ಯ ಅದು ಹರಣ ಮೋಯಿಸಿ ಹಣ್ಣ ಮುಟ್ಟಿದಿ ಕೆತ್ತು ಹೊಯ್ತು ಮಾಡಿದಪ್ಪ ಇದು ದೋಷ ಹೋಗ್ಬೇಕಾದ್ರ ಹಣ್ಣಿನ ತೋಟದ ಮಾಲಕನಲ್ಲಿ ಒಂದು ತಪ್ಪಿಗಾಗಿ ಕ್ಷಮ ಬೇಡಪ್ಪ ಪೂರ್ಣ ಆತ್ಮ ಜ್ಞಾನ ಹೆಂಗ ಹೇಳವ ಅಬುಸಾಲ ಅಬುಸಾಲ ಇವರೇ ಆತ್ಮ ವಿಚಾರ ಆಯಿತು ಆಗ ಶರಣ ಅಂತ ನಭಿದ್ದ ಭರಿ ಅನ್ನ ತಿಂದ ತಪ್ಪಿಗಾಗಿ ಕ್ಷಮ ಬೇಡಬೇಕು ಮಾಲಕನಲ್ಲಿ ಮಾಲಕನಲ್ಲಿ ಹೆಂಗ ತಿಳಿದು ಉಳಿದು ಹಣ್ಣ ಹಿಡ್ಕೊಂಡು ಹೊರಟಿದಾನೋ